ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಮ್ಮನ ಎಂಗೇಜ್ಮೆಂಟ್ ನಮ್ಮೆಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ನೋಡಿ ಹೂವಿನ ಹಾರ ಎಲ್ಲ ಈ ಥರ ರೆಡಿ ಇದೆ. ಇದನ್ನು ಸಿರ್ಸಿಂದನೇ ಮಾಡಿಸ್ಕೊಂಡು ತೊಗೊಬಂದಿದ್ದು. ಇದು ಮಧ್ಯದಲ್ಲಿ ಮಲ್ಲಿಗೆ ಹೂ, ಹಾಗೇನೆ ಇದೆಲ್ಲ ರೋಸ್ ಪೆಟಲ್ಸ್. ಸೊ ಎಲ್ಲರೂ ರೆಡಿ ಆಗಿದ್ದೀವಿ, ಹಾಗೆಯೇ ಹೊರಟಿದ್ದೀವಿ. ಇವಾಗ ನಮ್ಮ ಕಾರಲ್ಲಿ ನಾನು, ಅಪ್ಪ, ಅಮ್ಮ ಮತ್ತು ತಮ್ಮನ ಮಗ, ಹಾಗೆಯೇ ನನ್ನ ತಮ್ಮನ ಎಂಗೇಜ್ಮೆಂಟ್ ಇದೆಯಲ್ವ, ಅವನು ಕೂತಿದ್ದಾನೆ ಮುಂದೆ, ಮತ್ತು ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಿದ್ದಾರೆ. ಹಾಗೆಯೇ ಇದು ನೋಡ್ತಿರ್ಬೋದು ಗಂಗಾವಳಿ ಸೇತುವೆ. ನಾವು ಹುಡುಗಿ ಮನೆ ಊರಿಗೆ ಹೋಗ್ತೀವಲ್ವ, ಸೊ ಇಲ್ಲಿಂದನೇ ಹೋಗಬೇಕು. ಇದು ಹೋಗಿ ಗೋಕರ್ಣಕ್ಕೆ ಸೇರುತ್ತೆ, ಗಂಗಾವಳಿ ನದಿ. ಸೊ ಇವಾಗ ಹುಡುಗಿ ಮನೆಗೆ ಬಂದ್ವಿ. ಈ ಥರ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಇದು ತಮ್ಮನಿಗೆ ಮದುವೆಯಾಗುತ್ತಿರುವ ಹುಡುಗಿ, ಭಾರತಿ ಅಂತ ಹುಡುಗಿ ಹೆಸರು. ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರದ್ದು ಕೂಡ ಒಬ್ಬೊಬ್ರದ್ದು ಒಂದೊಂಥರ ಶಾಸ್ತ್ರ ಇರುತ್ತಲ್ವ, ಹಾಗೆಯೇ ನಮ್ಮ ಶಾಸ್ತ್ರದ ಪ್ರಕಾರ ಯಾವ ಥರ ಮಾಡಬೇಕು ಆ ಥರನೇ ಮಾಡ್ತಾ ಇದ್ದೀವಿ. ಅಂದರೆ ಅಪ್ಪ ಅಮ್ಮ ಫಸ್ಟು ಹುಡುಗಿಗೆ ಅರ್ಶಿನ ಕುಂಕುಮ ಹಚ್ಚಿ, ಹಾಗೆಯೇ ಬಳೆ ಹಾಕಿ ಹೂ ಮುಡ್ಸೋದು ಅದೆಲ್ಲ ಇರುತ್ತಲ್ವ, ಸೊ ಅದನ್ನು ಕೊಟ್ಟು ನೆಕ್ಸ್ಟು ಉಡಿ ತುಂಬೋದಿರುತ್ತೆ. 5 ತೆಂಗಿನಕಾಯಿ ಹಾಕಿ, ಅಕ್ಕಿ ಎಲ್ಲ ಹಾಕಿ ಅದನ್ನೆಲ್ಲ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಮುಹೂರ್ತ ಬಂದು 10 ಗಂಟೆಗೆ ಒಂದಿತ್ತು, ಹಾಗೆಯೇ 11 ಗಂಟೆ 20 ನಿಮಿಷಕ್ಕೆ ಒಂದಿತ್ತು. ಹುಡುಗಿ ಮನೆಯವರು ಮತ್ತು ನಮ್ಮ ಮನೆಯವರು ಸೇರಿ 11:20ಕ್ಕೆ ಫಿಕ್ಸ್ ಮಾಡಿದ್ವಿ. ಯಾಕಂದರೆ 10 ಗಂಟೆ ಅಂದರೆ ತುಂಬ ಬೇಗ ಆಗಿಬಿಡುತ್ತೆ, ನಮಗೂ ಅಷ್ಟು ಬೇಗ ಹೋಗೋಕ್ಕಾಗಲ್ಲ. ಮತ್ತು ಹುಡುಗಿ ಮನೆಯವರಿಗೂ ಕೂಡ ಅಡುಗೆ ಮಾಡೋಕ್ಕೆ ಮತ್ತು ಬೇರೆ ಬೇರೆ ಡೆಕೋರೇಷನ್ ಇರುತ್ತಲ್ವ, ಸೊ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ವ. ಅದಕ್ಕೆ 11:20 ಇರಲಿ ಅಂತ ಅಂದ್ಬಿಟ್ಟು ಅಷ್ಟೇ ಟೈಮ್ಗೆ ಹೋಗಿದ್ವಿ. ನನ್ನ ತಂಗಿಯೆಲ್ಲ ಅರ್ಶಿನ ಕುಂಕುಮ ಹಾಕಿದ್ಲು. ಇವಾಗ ಇಲ್ಲಿ ನಾನು ಅದೇ ಶಾಸ್ತ್ರ ಮಾಡೋದಿರುತ್ತಲ್ವ, ಸೊ ಅರ್ಶಿನ ಕುಂಕುಮ ಹಾಕೋದು, ಬಳೆ ಹಾಕೋದು ಅದನ್ನೆಲ್ಲ ಮಾಡ್ತಾ ಇದ್ವಿ. ಹಾಗೆಯೇ ನೆಕ್ಸ್ಟು ಎಲ್ಲರದ್ರಲ್ಲೂ ಹಾಗೆ ಅನ್ಕೋತೀನಿ, ಸುಮಾರು ಮುತ್ತೈದರೆಲ್ಲ ಸೇರಿ ಅರ್ಶಿನ ಕುಂಕುಮ ಎಲ್ಲ ಹಾಕೋದಿರುತ್ತೆ ಅಲ್ವಾ. ಸೊ ಎಲ್ಲರ ಮನೇಲೂ ಅಷ್ಟೇ ಅಲ್ವಾ, ಏನಾದರೂ ಫಂಕ್ಷನ್ಸ್ ಇರಲಿ, ಎಂಗೇಜ್ಮೆಂಟ್ ಇರಲಿ ಅಥವಾ ಮ್ಯಾರೇಜ್ ಇರಲಿ, ಬೇರೆ ಬೇರೆ ದೇವರ ಕಾರ್ಯಕ್ರಮಗಳಿರಲಿ, ಎಷ್ಟೊಂದು ಕೆಲಸಗಳಿರುತ್ತೆ ಮನೆಯಲ್ಲಿ. ಹಾಗೆಯೇ ಟೆನ್ಷನ್ ಆಗ್ತಾ ಇರುತ್ತೆ, ಹೇಗೆ ಮಾಡೋದು, ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಮ್ಮ ತಮ್ಮ ಕೂತ್ಕೊಂಡಿದ್ದಾನೆ ನೋಡಿ. ಹಾಗೆಯೇ ಇಲ್ಲೆಲ್ಲರೂ ಇವಾಗ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ ಹುಡುಗಿಗೆ ಎಲ್ಲರೂ ಅರ್ಶಿನ ಕುಂಕುಮ ಕೊಡೋದೆಲ್ಲ ಮುಗೀತು. ಇವಾಗ ತಾಂಬೂಲ ಬದಲಾಯಿಸೋ ಶಾಸ್ತ್ರ ಇದೇ ಮೇನ್ ಆಗಿರುತ್ತಲ್ವ ಎಂಗೇಜ್ಮೆಂಟಲ್ಲಿ. ಅವ್ರ ಮನೆಯವರು ನಮಗೆ ಕೊಡೋದು, ಹಾಗೆಯೇ ನಮ್ಮ ಮನೆಯವರು ಅವರಿಗೆ ಕೊಡೋದು, ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇವಾಗ. ನೆಕ್ಸ್ಟು ಹಾರವನ್ನು ಬದಲಾಯಿಸಿ ರಿಂಗನ್ನು ಎಕ್ಸ್ಚೇಂಜ್ ಮಾಡಬೇಕು. ಇದು ನೀವು ನೋಡ್ತಿರ್ಬೋದು ಸಕ್ಕರೆ ಬಾಳೆಹಣ್ಣು ಅಂತ. ಇದು ಹಿಂದಿನ ಕಾಲದಿಂದ ಬಂದಿರುವಂತಹ ಪದ್ಧತಿ, ಇದನ್ನು ಯಾರೂ ಕೂಡ ಇನ್ನೂ ಚೇಂಜ್ ಮಾಡಿಲ್ಲ. ಕೆಲವೊಂದು ಪದ್ಧತಿ ಹಾಗೆ ಅಲ್ವಾ, ಸೊ ಅದಕ್ಕೆ ಅರ್ಥ ಇರುತ್ತೆ. ಸೊ ಅದನ್ನು ಇವಾಗೂ ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಶಾಸ್ತ್ರದ ಪ್ರಕಾರ. ಇದು ಹುಡುಗ ಮತ್ತು ಹುಡುಗಿದು, ಅಂದರೆ ನಮ್ಮ ಮನೆಯದೊಂದು ರಿಂಗು ಮತ್ತು ಹುಡುಗಿ ಮನೆಯದೊಂದು ರಿಂಗು. ಸೊ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಹಾಗೆಯೇ ಇಲ್ಲಿ ಇವಾಗ ಎಂಗೇಜ್ಮೆಂಟನ್ನು ಅಂದರೆ ರಿಂಗನ್ನು ಬದಲಾಯಿಸೋದು, ಈ ರೀತಿಯಾಗಿ ಡೆಕೋರೇಷನನ್ನು ಮಾಡಿದ್ದಾರೆ. ಸೊ ಮನೆ ಒಳಗೆ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದರು ಅರ್ಶಿನ ಕುಂಕುಮಕ್ಕೆ ಅಂತ ತೋರಿಸಿದೆ ಅಲ್ವಾ. ಇವಾಗ ಔಟ್ಸೈಡಲ್ಲಿ ಅಂದರೆ ಮನೆ ಹೊರಗಡೆ ಅಂಗಳ ಇರುತ್ತಲ್ವ, ಅಲ್ಲಿ ಎಂಗೇಜ್ಮೆಂಟಿಗೆ ಅಂದರೆ ರಿಂಗ್ ಬದಲಾಯಿಸೋಕ್ಕೆ ಈ ರೀತಿಯಾಗಿ ಡೆಕೋರೇಷನನ್ನು ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಒಂಥರ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಇವಾಗ ಹುಡುಗ ಹುಡುಗಿ ಇಬ್ಬರು ಹಾರವನ್ನು ಹಾಕಿ ನೆಕ್ಸ್ಟು ಎಂಗೇಜ್ಮೆಂಟ್ ರಿಂಗನ್ನು ಬದಲಾಯಿಸ್ತಾ ಇದ್ದಾರೆ. ಸೆಲೆಬ್ರಿಟಿ ಕ್ಯಾಮರಾಮನ್ಗಳೇ ಜಾಸ್ತಿ. ಮತ್ತೊಂದಿತ್ತಲ್ಲ ಪಾಪ ಅವ್ರಿಗೆ ಕಾಣುವಿಲ್ಲ, ಹಿಂದೆ ಕೂತವರಿಗೆ ಸುನಿಯಾಕಿಗೆ ಕ್ಲಾಪ್ಸ್ ಕ್ಲಾಪ್ಸ್. ಅವ್ರಿಗೇನು ಕೆಳಗೆ ಸೊ ನೀವಿಲ್ಲಿ ನೋಡ್ತಿರ್ಬೋದು ಹುಡುಗ ಹುಡುಗಿ ಅಂತೂ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ರು. ಯಾಕಂದರೆ ಅಲ್ಲಿ ಬಂದವರೆಲ್ಲರೂ ನಾವೆಲ್ಲರೂ ಸೇರಿ ಅವರಿಗೆ ರೇಗಿಸ್ತಾ ಇದ್ವಿ, ಹಾಗಾಗಿ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ರು. ಇರಲಿ ಅಷ್ಟೇ ಪಾಪ. ಇಲ್ಲ ಅವಳಿಗೆ ನೋಡಿ. ಐ ಲವ್ ಯು.
ಏ ಕೈಯು 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 ಇನ್ನೂ ಹತ್ರ ಏ ಸಾಕ ಪಾಪ ಕೈ ಮುಟ್ಟೋದಿಲ್ಲ ಸಾಕಷ್ಟೇ. ಸೊ ಅಂತೂ ಇಂತೂ ಎಂಗೇಜ್ಮೆಂಟ್ ಶಾಸ್ತ್ರ ತುಂಬ ಚೆನ್ನಾಗಿ ನಡೀತು. ಇಲ್ಲಿ ಅಪ್ಪ ಅಮ್ಮನ ನಿಲ್ಲಿಸ್ಬಿಟ್ಟು ಫಸ್ಟು ಫೋಟೋ ತೆಗಿತಾ ಇರೋದು. ಹಾಗೆಯೇ ನಾವೆಲ್ಲರೂ ಫೋಟೋನ ತೆಗೆಸ್ಕೊಂಡ್ವಿ. ನಾನು ಅದನ್ನೇನು ಆ್ಯಡ್ ಮಾಡಿಲ್ಲ ಜಾಸ್ತಿಯಾಗಿ, ಯಾಕಂದರೆ ತುಂಬ ಜನರು ಫೋಟೋ ಇತ್ತು. ಈ ತಮ್ಮನ ಎಂಗೇಜ್ಮೆಂಟಿಗೆ ಬಂದಿದ್ವಲ್ವಾ, ಸೊ ಆ ಊರಿದು ಮಂಜುಗುಣಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆ ಮುಂದೆನೇ ಇರೋದು ಈ ಥರ. ಇದು ಬಂದುಬಿಟ್ಟು ಗಂಗಾವಳಿ ನದಿ. ಸೊ ಫೈನಲ್ ಆಗಿ ಎಂಗೇಜ್ಮೆಂಟ್ನ ಎಲ್ಲ ಶಾಸ್ತ್ರಗಳು ಮುಗಿತು. ಇವಾಗ ಊಟವನ್ನು ಮಾಡೋದು. ಊಟಕ್ಕೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಇತ್ತು. ಹಾಗೆಯೇ ಸ್ವೀಟ್ಗೆ ಪಾಯಸ ಇತ್ತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.